ರಾತ್ರಿ ಮಳೆಗೆ ಬೆಂಗಳೂರು ತತ್ತರ. ಯಲಹಂಕದಲ್ಲಿ ಪ್ರವಾಹ ಪರಿಸ್ಥಿತಿ. ರಾತ್ರಿ ನಿದ್ದೆ ಇಲ್ಲ, ಬೆಳಗ್ಗೆ ತಿಂಡಿ ಇಲ್ಲ, ನೆರೆಯಲ್ಲೇ ಬದುಕು, ಜನರು ತತ್ತರ. ಬೆಂಗಳೂರು ಜಲಾವೃತ. ರಣಮಳೆಗೆ ಬೆಂಗಳೂರಿನ ಯಲಹಂಕ ತತ್ತರಿಸೋಗಿದೆ. ರಾತ್ರಿ ಮಳೆಯಿಂದ ಒಡೆದ ಕೆರೆ ಏರಿ ಮನೆಗಳಿಗೆ ನೀರು ನುಗ್ಗಿದ್ದು, ನೀರಿನ ಜೊತೆಗೆ ಮೀನುಗಳು, ಹಾವು, ಚೇಳುಗಳು ಕೂಡ ಮನೆಗೆ ಬರ್ತಾ ಇದೆ. ಇಡೀ ಮನೆ ತುಂಬಾ ಮೀನುಗಳಿರುವಂತದ್ದು. ದೊಡ್ಡ ಕೆರೆಯಂತಾಗಿದೆ ಇಡೀ ಮನೆ. ಕೆರೆಯಲ್ಲಿದ್ದಂತಹ ಮೀನುಗಳೆಲ್ಲ ಇದೀಗ ಮನೆಯೊಳಕ್ಕೆ ನುಗ್ಗಿರುವಂತದ್ದು. ಬೆಂಗಳೂರಿನ MS ಪಾಳ್ಯದಲ್ಲಿ ಕೆರೆ ನೀರು ಮನೆಗಳಿಗೆ ನುಗ್ಗಿದೆ. ಮನೆಗಳಿಗೆ ನೀರಿನ ಜೊತೆಗೆ ಹಾವು, ಚೇಳು, ಮೀನುಗಳು ಕೂಡ ಬಂದಿರುವಂತದ್ದು. ಇಡೀ ಮನೆಯಲ್ಲಿ ಮೀನುಗಳು ಓಡಾಡ್ತಾ ಇದೆ. ಇಡೀ ಮನೆಯೇ ಇದೀಗ ಒಂದು ರೀತಿ ನದಿಯಂತಾಗಿರುವಂಥದ್ದು. ತಮ್ಮ ಮನೇನ ಇದು ಅಂತ ಇದೀಗ ಮನೆಯೊಳಕ್ಕೆ ನೀರು ಬಂದಿರುವಂತಹ ದೃಶ್ಯಗಳನ್ನ ಕಂಡು ಅಲ್ಲಿನ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಸಂಪೂರ್ಣವಾಗಿ ಮನೆ ಜಲಾವೃತವಾಗಿದ್ದು, ಅದರ ಜೊತೆಗೆ ಹಾವು, ಚೇಳು, ಮೀನುಗಳೆಲ್ಲವೂ ಕೂಡ ಮನೆಯೊಳಕ್ಕೆ ಬರ್ತಾ ಇದ್ದು, ಜನ ಅಕ್ಷರಶಃ ಹೆದರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಬೆಂಗಳೂರಿನಲ್ಲಿ ಉಂಟಾಗಿರುವಂತಹ ಪರಿಸ್ಥಿತಿ. ಮಳೆ ಬಂದಿದ್ರಿಂದಾಗಿ ಕೆರೆ ಏರಿ ಒಡೆದು ಹೋಗಿದೆ. ಹಾಗಾಗಿ ನೀರಿನ ಜೊತೆಗೆ ಕೆರೆಯಲ್ಲಿದ್ದಂತಹ ಮೀನು, ಹಾವು, ಚೇಳು ಎಲ್ಲವೂ ಕೂಡ ಮನೆಯೊಳಕ್ಕೆ ನುಗ್ಗಿರುವಂಥದ್ದು. ಯಾವುದೋ ಒಂದು ರೀತಿ ಅಕ್ವೇರಿಯಂ ನೋಡಿದಂಥ ರೀತಿಯಲ್ಲಿ ಆಗ್ತಾ ಇದೆ. ಆ ರೀತಿ ದೊಡ್ಡ ದೊಡ್ಡ ಮೀನುಗಳೆಲ್ಲವೂ ಕೂಡ ಮನೆಯೊಳಕ್ಕೆ ಬಂದಿರುವಂಥದ್ದು. ಕೆರೆ ಏರಿ ಒಡೆದ ಪರಿಣಾಮ ಈ ರೀತಿ ನೀರೆಲ್ಲವೂ ಮನೆಗೆ ನುಗ್ಗಿದ್ದು, ನೀರಿನ ಜೊತೆಗೆ ಕೆರೆಯಲ್ಲಿದ್ದಂತಹ ಮೀನುಗಳು ಕೂಡ ಮನೆಯೊಳಗೆ ಬಂದಿವೆ. ವಿದ್ಯಾರಣ್ಯಪುರದ ಸಿಂಗಾಪುರ ಲೇಔಟ್ ಜಲಾವೃತವಾಗಿದೆ. ಬಡಾವಣೆಗಳಿಗೆ ನೀರು ನುಗ್ತಾ ಇದೆ. ಸಿಂಗಾಪುರ ಕೆರೆ ನೀರು ರಸ್ತೆ ಮೇಲೆ ಹಾವು, ಮೀನುಗಳು ಬರ್ತಾ ಇದೆ. ಪ್ರವಾಹದ ಜೊತೆಗೆ ಹಾವುಗಳ ಕಾಟ ಕೂಡ ಈಗ ಶುರುವಾಗಿರುವಂಥದ್ದು. ಹಾಗಾಗಿ ಜನ ಒಂದು ರೀತಿ ಭಯಭೀತರಾಗಿದ್ದಾರೆ. ಬಿಬಿಎಂಪಿ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಒಂದು ದಿನ ಜೋರಾಗಿ ಮಳೆ ಬಂದರೆ ಯಾವ ರೀತಿ ನಮ್ಮ ಬೆಂಗಳೂರಿನಲ್ಲಿ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನುವಂಥದ್ದಕ್ಕೆ ಈ ದೃಶ್ಯಗಳೇ ಸಾಕ್ಷಿಯಾಗಿರುವಂಥದ್ದು. ಈಗ ಕೆರೆ ತುಂಬಿ ಕೆಲವು ಕಡೆಗಳಲ್ಲಿ ಕೆರೆ ಕೋಡಿ ಒಡೆದು ಆ ನೀರೆಲ್ಲವೂ ಮನೆಗಳಿಗೆ ನುಗ್ತಾ ಇದೆ. ಸಿಂಗಾಪುರ ಕೆರೆ ನೀರು ಕೂಡ ಈಗ ರಸ್ತೆ ಮೇಲೆ ಹರಿತಾ ಇರೋದ್ರಿಂದಾಗಿ ರಸ್ತೆ ಮೇಲೆಯೇ ಹಾವು, ಮೀನುಗಳು ಕೂಡ ಬರ್ತಾ ಇರುವಂಥದ್ದು. ಪ್ರವಾಹದ ಜೊತೆಗೆ ಈಗ ಹಾವುಗಳ ಭಯ ಕೂಡ ಜನರನ್ನ ಕಾಡ್ತಾ ಇದೆ. ಹಾಗಾಗಿ ಜನ ಬಿಬಿಎಂಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಂದ್ ಕಡೆ ಕೆರೆ ಏರಿ ಒಡೆದಿರುವಂಥದ್ದು, ಮತ್ತೆ ಕೆರೆ ನೀರೆಲ್ಲವೂ ರಸ್ತೆ ಮೇಲೆ ಹರಿತಾ ಇದೆ. ಆ ಕೆರೆ ನೀರೇ ಈಗ ಮನೆಗಳಿಗೂ ಕೂಡ ನುಗ್ತಾ ಇರುವಂಥದ್ದು. ಅದರ ಜೊತೆಗೆ ಹಾವುಗಳು, ಮೀನು, ಚೇಳು ಎಲ್ಲವೂ ಕೂಡ ಈಗ ಮನೆಯೊಳಗೆ ಬರ್ತಾ ಇರೋದ್ರಿಂದಾಗಿ ಜನ ಈಗ ಏನೋ ಒಂದು ರೀತಿ ನೀರು ತುಂಬಿಕೊಂಡಿದೆ, ನೀರನ್ನ ಹೊರ ಹಾಕೋದಕ್ಕೂ ಕೂಡ ಈಗ ಎಲ್ಲಿ ಹಾವುಗಳಿದೆಯೋ ಅನ್ನುವಂಥ ಭಯದಲ್ಲಿ ಬದುಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆಶಿಕ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ನಿನ್ನೆ ಬಂದಂತಹ ಮಳೆಯಿಂದ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಬೆಂಗಳೂರಿನ ಮಂದಿ. ಸಾಕಷ್ಟು ಬಡಾವಣೆಗಳಿಗೆ ನೀರು ನುಗ್ಗಿದೆ. ಮನೆಯೊಳಕ್ಕೆ ಹಾವು, ಚೇಳು ಎಲ್ಲವೂ ಬರ್ತಾ ಇರುವಂತದ್ದು. ಸದ್ಯ ಸಿಂಗಾಪುರ್ ಲೇಔಟ್ನಲ್ಲಿ ಹೇಗಿದೆ ಪರಿಸ್ಥಿತಿ? ಹೌದು ಸ್ವಾಮಿ, ನಿನ್ನೆ ರಾತ್ರಿ ಧಾರಾಕಾರ ಸುರಿದಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ 59 ಕಡೆ ಮಳೆ ನೀರಿನಿಂದ ಅವಾಂತರ ಆಗಿರುವಂತದ್ದು. ಸದ್ಯಕ್ಕೆ ನಾನು ವಿದ್ಯಾರಣ್ಯಪುರದ ಸಿಂಗಾಪುರ ಬಡಾವಣೆಯಲ್ಲಿ ಇದ್ದೀನಿ. ಅಲ್ಲಿನ ಪರಿಸ್ಥಿತಿ ಕೂಡ ಬಹಳ ಚಿಂತಾಜನಕ ಆಗಿರುವಂತದ್ದು. ನಿನ್ನೆ ರಾತ್ರಿಯಿಂದನೂ ಕೂಡ ಈ ಮಳೆ ನೀರು ಅಂದ್ರೆ ಪಕ್ಕದಲ್ಲೇ ಇರುವಂತಹ ಸಿಂಗಾಪುರ ಕೆರೆ ಏನಿದೆ ಅದರ ಕೋಡಿ ಹೊಡೆದು ಏಕಾಏಕಿಯಾಗಿ ಬಡಾವಣೆಗೆ ನೀರು ನುಗ್ಗಿರುವಂತದ್ದು. ಸದ್ಯಕ್ಕೆ ನಾನು ಅಲ್ಲೇ ನಿಂತಿದ್ದೀನಿ. ಅಲ್ಲೇ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ನಿನ್ನೆ ರಾತ್ರಿ ಕಳೆದ 2 ದಿನಗಳಿಂದ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ರಸ್ತೆ ಯಾವುದು, ಕೆರೆ ಯಾವುದು, ನೀರು ಯಾವುದು ಅನ್ನುವಂತ ಒಂದು ಗೊಂದಲದಲ್ಲಿದ್ದಾರೆ ಜನರು. ನಿರಂತರವಾಗಿ ರಸ್ತೆ ಮೇಲೇನೆ ನೀರು ಹರಿತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಇದ್ದಂತ ರಸ್ತೆ ಈಗ ಎಲ್ಲ ಬದಲಿಗೆ ಅದೊಂದು ಅಂದ್ರೆ ಒಂದು ಕೆರೆ ರೀತಿಯಲ್ಲಿ ನೀರು ಹರ್ಕೊಂಡು ಹೋಗುವಂತ ಒಂದು ಜಾಗ ಆಗಿರುವಂತದ್ದು. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬಿಡು. ಅಂದ್ರೆ ರಭಸದಿಂದ ಬರ್ತಾ ಇರುವಂತಹ ನೀರಿನ ಕಾರಣಕ್ಕೆ ಸುಮಾರು 2 ರಿಂದ 3 ಅಡಿ ಆಳಕ್ಕೆ ರಸ್ತೆ ಕುಸಿದಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಈಗ ಸದ್ಯ ಸ್ವಲ್ಪ ಮಟ್ಟಿಗೆ ನೀರು ಸ್ವಲ್ಪ ಕಡಿಮೆ ಇದೆ. ಆದ್ರೆ ಬೆಳಗ್ಗೆಯಿಂದನೂ ಕೂಡ ರಸ್ತೆ ಮೇಲೇನೆ ನೀರು ನಿರಂತರವಾಗಿ ಹರಿತಾ ಇತ್ತು. ಹೀಗಾಗಿ ಇಲ್ಲಿ ಏನು ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಪಕ್ಕದಲ್ಲೇ ಒಂದು ಕಮಾಂಡರ್ಸ್ ಗ್ಲೋರಿ ಅನ್ನುವಂತ ಒಂದು ಅಪಾರ್ಟ್ಮೆಂಟ್ ಕೂಡ ಇದೆ. ಅದರ ಪಾರ್ಕಿಂಗ್ ಪ್ಲಾಟ್ ಕೂಡ ನಿರಂತರವಾಗಿ ನೀರು ನುಗ್ಗಿ ಒಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಇನ್ನೊಂದು ಕಡೆಯಿಂದ ಸುಮಾರು 350-400 ಮನೆಗಳಿದಾವೆ ಈ ಒಂದು ಲೇಔಟ್ ನಲ್ಲಿ. ಇಲ್ಲಿ ಅಂದ್ರೆ ಈ ಕೆರೆ ಕೋಡಿ ಹೊಡೆದಿರುವಂತಹ ಕಾರಣಕ್ಕೆ ಹಾವುಗಳು ಬರ್ತಾ ಇದೆ. ಆ ಹಾವುಗಳೆಲ್ಲೂ ಕೂಡ ನೀರಿನ ಜೊತೆಗೆ ಮನೆಯೊಳಗೆ ಸೇರ್ತಾ ಇದೆ. ಹೀಗಾಗಿ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಮತ್ತೆ ವಯಸ್ಕರು ಇರ್ತಾರೆ, ಅವರು ಕೂಡ ಒಂದು ಭಯಭೀತಿಯಾಗಿರುವಂತಹ ಒಂದು ವಾತಾವರಣದಲ್ಲಿ ಬದುಕುವಂತಹ ನಿರ್ಮಾಣ ಇಲ್ಲಿ ಸೃಷ್ಟಿಯಾಗಿರುವಂತದ್ದು. ಇದರ ಜೊತೆಗೆ ಮೀನುಗಳು ಕೂಡ ನಿರಂತರವಾಗಿ ಇದರಲ್ಲಿ ಹರಿದು ಬರ್ತಾ ಇದೆ. ಅದನ್ನ ಯುವಕರು ಒಂದ್ ಕಡೆಯಿಂದ ಅದನ್ನ ಹಿಡಿಯುವಂತ ಕೆಲಸವನ್ನ
ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ನಿನ್ನೆ 2 ದಿನಗಳಿಂದನೂ ಕೂಡ ಇದೇ ರೀತಿಯಾಗಿ ರಭಸದಿಂದ ನೀರಲ್ಲಿ ಹರ್ಕೊಂಡು ಬರ್ತಾ ಇದೆ. ಆದ್ರೆ ಇದಕ್ಕೆ ಮುಕ್ತಿ ಯಾವಾಗ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಕೇಳ್ತಾ ಇರುವಂತದ್ದು. ಅಂದ್ರೆ ಕಳೆದ ವರ್ಷ ಕೆರೆಯ ಅಂದ್ರೆ ಇದೇ ಸಿಂಗಾಪುರ ಕೆರೆಯ ಕೋಡಿ ಹೊಡೆದಿದ್ರು ಕೂಡ ಈ ರೀತಿಯಾಗಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಏಕಾಏಕಿಯಾಗಿ ಲೇಔಟ್ ಒಳಗಡೆ ನುಗ್ಗಿ ಒಂದು ಅವಾಂತರವನ್ನ ಸೃಷ್ಟಿ ಮಾಡಿರುವಂತದ್ದು. ಇದು ಕೇವಲ ವಿದ್ಯಾರಣ್ಯಪುರ ಒಂದು ಕಡೆಯ ಕತೆ ಮಾತ್ರ ಅಲ್ಲ, ಬೆಂಗಳೂರಿನಾದ್ಯಂತ ಯಲಹಂಕ ಆಗಿರ್ಬೋದು. ಮುಖ್ಯವಾಗಿ ನಿನ್ನೆ ರಾತ್ರಿ ಬಂದಿರುವಂತಹ ಮಳೆಗೆ ಯಲಹಂಕ ಭಾಗದಲ್ಲಿ ಅತಿ ಹೆಚ್ಚು ಒಂದು ಹಾನಿಯಾಗಿರುವಂತದ್ದು. ಅಂಡರ್ ಪಾಸ್ ಆಗಿರ್ಬೋದು, ಏಕಾಏಕಿ ಅಪಾರ್ಟ್ಮೆಂಟ್ಗಳಿಗೆ ನುಗ್ಗಿರುವಂತದ್ದಾಗಬಹುದು. ಹೀಗೆ ನಾನಾ ಭಾಗದಲ್ಲಿ ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನ ಜನರು ಎದುರಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸ್ಪಂದಿಸಬೇಕಾಗಿದ್ದಂತಹ ಅಧಿಕಾರಿಗಳು ಇನ್ನೂ ಕೂಡ ಸಿಂಗಾಪುರ ಲೇಔಟ್ಗೆ ಭೇಟಿ ಕೊಟ್ಟು ಏನು ಮಾಡಬೇಕು ಅದನ್ನ ಮಾಡುವಂತ ಪ್ರಯತ್ನ ಮಾಡಿಲ್ಲ. ಬೆಳಿಗ್ಗೆಯಿಂದನೂ ಕೂಡ ನಾವು ಎಲ್ಲೇ ಇದ್ವಿ, ಇದುವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಸ್ಥಳೀಯ ಶಾಸಕರಾಗ್ಲಿ ಅಥವಾ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಯಾರೂ ಕೂಡ ಇತ್ತ ತಲೆ ಹಾಕಿ ಏನಾಯ್ತು ಅನ್ನುವಂತ ಒಂದು ಜನರ ಒಂದು ಅಹವಾಲನ್ನ ಆಲಿಸುವಂತ ಕೆಲಸವನ್ನು ಇದುವರೆಗೂ ಕೂಡ ಮಾಡಿಲ್ಲ ಸೌಮ್ಯ. ಇಡೀ ನಗರದ ಚಿತ್ರಣವೇ ಚೇಂಜ್ ಆಗಿರುವಂತದ್ದು. ಆಶಿಕ್, ಮನೆ ಯಾವುದು, ಕೆರೆ ಯಾವುದು, ರೋಡ್ ಯಾವುದು, ಚರಂಡಿ ಯಾವುದು, ಯಾವುದು ಗೊತ್ತಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಬರೀ ನೀರೇ ನೀರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಜನ ಈಗ ಮನೆಯೊಳಗೆ ಹೋಗೋದಕ್ಕೂ ಹೆದರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಕ್ಷರಶಃ ನಲುಗ್ ಹೋಗ್ತಾ ಇದ್ದಾರೆ. ಆ ಏರಿಯಾದ ಜನ ಯಾವ ರೀತಿ ಒಂದು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ ಅಂದ್ರೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತಾ, ಅಲ್ಲಿನ ಚಿತ್ರಣದ ಬಗ್ಗೆ, ಅಲ್ಲಿ ಏನೇನ್ ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಏನ್ ಹೇಳ್ಕೊಳ್ತಿದ್ದಾರೆ? ಹೌದು ಸೌಮ್ಯ, ಬೆಳಿಗ್ಗೆಯಿಂದನೂ ಕೂಡ ಸಾಕಷ್ಟು ಮಂದಿ ಇಲ್ಲಿ ನಮ್ಮ ಜೊತೆ ಮಾತಾಡಿದ್ರು. ಅವರು ಕೂಡ ನಮಗ್ ಬಹಳ ಕಷ್ಟ ಆಗ್ತದೆ, ಈ ನೀರು ಬಂದ್ರೆ ನಾವು ಇಷ್ಟು ವರ್ಷಗಳು ದುಡಿದು ಕಟ್ಟಿರುವಂತ ಮನೆಗಳು ನಾಶ ಆಗೋಗ್ತಾ ಇದೆ. ಇದ್ರ ಬಗ್ಗೆ ಇಲ್ಲಿನ ಸ್ಥಳೀಯರನ್ನು ಕೂಡ ಮಾತಾಡ್ಸೋಂತ ಪ್ರಯತ್ನ ಮಾಡ್ತೀನಿ. ಸರ್, ಎಷ್ಟು ದಿನದಿಂದ ಈ ಮಳೆ ಬರ್ತಾ ಇದೆ, ಏನ್ ಕತೆ, ಇದಕ್ಕೊಂದು ಅಂತ್ಯ ಇಲ್ವಾ? ಸರ್, ಒಂದು ವಾರದಿಂದ ಮಳೆ ಸುರಿತಾ ಇತ್ತು, ಸ್ವಲ್ಪ ಬರ್ತಾನೆ ಇತ್ತು ನೀರು. ಈ ನಿನ್ನೆ ನೀರು ಜಾಸ್ತಿ ಆಗಿದೆ. ನಿನ್ನೆ ನೀರು ಜಾಸ್ತಿ ಆದಾಗ ಏನಾಯ್ತು, ಮನೆಯೊಳಗೆ ನೀರು ನುಗ್ಗಿಬಿಡ್ತು. ನಮ್ಮ ಮನೆ ಫುಲ್ ನೀರಲ್ಲಿ ನುಗ್ಗಿ ಹಾವು, ಮೀನು, ಚೇಳುಗಳು ಏನೇನಿದೆ ಎಲ್ಲ ಮನೆಯಲ್ಲಿ ಸೇರ್ಕೊಬಿಡ್ತು. ರಾತ್ರಿ 3 ಗಂಟೆ ಆಯ್ತು ನೀರಲ್ಲಿ ಎತ್ತಿ ಆಚಾಕಕ್ಕೆ. ಬೆಳಗ್ಗೆಯಿಂದ ಬಿಬಿಎಂಪಿ ಅವರಿಗೆ ಫೋನ್ ಮಾಡಿದ್ವಿ, ಯಾರು ಇದುವರೆಗೂ ಬಂದಿಲ್ಲ. ಬಿಬಿಎಂಪಿ ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಈ ಕಡೆ ಸ್ಥಳೀಯ ಶಾಸಕರು ಸಂಬಂಧಪಟ್ಟಿಲ್ಲ ಸರ್, ಯಾರು ಈ ಕಡೆ ಬಂದು ತಿರುಗಿ ನೋಡಿಲ್ಲ. 2 ದಿನಗಳಿಂದ ಇದೇ ತರ ಒಂದು ವಾರದಿಂದ ಸ್ವಲ್ಪ ಬರ್ತಾ ಇತ್ತು. ವಾರದಿಂದ ಇದೇ ಪರಿಸ್ಥಿತಿ ಇದೇ ಪರಿಸ್ಥಿತಿಯಲ್ಲಿ ಇತ್ತು. ನಿನ್ನೆ ಮಳೆ ಜೋರು ಜಾಸ್ತಿ ಆಗಿದ್ರಿಂದ ಊಟದ ವ್ಯವಸ್ಥೆ ಊಟ ಏನಿಲ್ಲ ಸರ್, ಏನಿಲ್ಲ. ರಾತ್ರಿಯಿಂದ ಊಟ ಮಾಡಿ ಬೆಳಗ್ಗೆ ನಾಷ್ಟ ಮಾಡಿಲ್ಲ. ಮನೆಯಲ್ಲಿ ನೀರು ತಗ ಜಾಗ ಆಗೋಯ್ತು, ಅಡಿಗೆ ಮಾಡೋಕ್ಕೂ ಜಾಗ ಇಲ್ಲ. ಒಳಗಡೆ ಇರುವಂತ ವಸ್ತುಗಳೆಲ್ಲ ನಾಶ ಆಗಿದೆ. ಎಲ್ಲ ನಾಶ ಆಗಿದೆ ಸರ್. ಗ್ಯಾಸ್ ಇಂದ ಹಿಡಿದು, ಸ್ಟವ್ ಇಂದ ಹಿಡಿದು, ಟಿವಿಯಿಂದ ಹಿಡಿದು, ವಾಷಿಂಗ್ ಮಿಷಿನ್ ಹಿಡಿದು, ಅಲ್ಲಿ ನೀರೆಲ್ಲ ಮಳೆ ಗೋಡೆಲ್ಲ ನೀರು ನಲ್ಲಿ ನೀರು ತರ ಜೋರ ಹೊರಗಡೆ ಬರ್ತಾ ಇತ್ತು ಗೋಡೆಯಲ್ಲಿ. ಆ ತರ ಆಗಿ ನಿನ್ನಿಂದ ಕಷ್ಟ ಆಗಿದೆ. ಕೆರೆಯಿಂದ ನೀರು ಕೋಡಿ ಹೊಡೆದು ಕೆಳಗಡೆ ಕೆರೆಗೆ ಹೋಗ್ತಾ ಇದೆ. ಹೌದು ಸರ್, ಅಲ್ಲಿಂದ ಕೆರೆ ಹೊಡೆದೋಗಿದೆ. ಅದು ಹೊಡೆದೋಗಿ ಈ ಕಡೆ ಮನೆಗಳಿಗೆ ನೀರು ನುಗ್ತಾ ಇದೆ ಸರ್. ರಸ್ತೆನೇ ಕೆರೆ ಆಗ್ಬಿಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಸೌಮ್ಯ, ಅಂದ್ರೆ ಇದಿಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರೋದು, ಮೇಲೆ ಒಂದು ಕೆರೆ ಇದೆ, ಆ ಕೆರೆಯಿಂದ ಕೋಡಿ ಹೊಡೆದು ಕೆಳಗಡೆ ಕೆರೆಗೆ ನೀರು ಹರಿತಾ ಇರುವಂತದ್ದು. ಅಂದ್ರೆ ಇದು ಮೊದಲು ರಾಜಕಾಲುವೆ ಇತ್ತು, ಅದನ್ನ ಒತ್ತುವರಿ ಮಾಡಿಕೊಂಡು ಏನು ಅಪಾರ್ಟ್ಮೆಂಟ್ಗಳು ಕಟ್ಟಿರೋದು, ರಸ್ತೆಗಳು ಕಟ್ಟಿರೋದು. ಹೀಗಾಗಿ ಕೆರೆಯ ನೀರು ಕೆರೆಗೆ ಅನ್ನುವಂತ ರೀತಿಯಲ್ಲಿ ತನಗೂ ಹೋಗ್ಬೇಕಾಗಿರೋ ದಾರಿಯನ್ನ ಅದೇ ಪ್ರಾಕೃತಿಕವಾಗಿ ಕಂಡುಕೊಂಡಿದೆ ಅಂತಾನೆ ಹೇಳಬೇಕಾಗುತ್ತೆ ಸೌಮ್ಯ. ಥ್ಯಾಂಕ್ ಯು ಆಶಿಕ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರಾತ್ರಿ ಮಳೆಗೆ ಯಲಹಂಕ ಸುತ್ತಮುತ್ತ ಪ್ರವಾಹ